ನಿಗಮ ಮಂಡಳಿ ಪಟ್ಟಿ ಗೊಂದಲ ರಾಜಕೀಯ ಪರಮಾಪ್ತ ನಿಕೇತ್ ರಾಜ್ಗೆ ಘೋರ ಅಪಮಾನ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವ ನಿಕೇತ್ ಅಧಿಕಾರ ಬದಲಾಯಿದ್ರೆ ಏನಂತ ಹೇಳಿದ್ರು? ನಿಗಮ ಮಂಡಳಿ ಪಟ್ಟಿ ಗೊಂದಲ ರಾಜಕೀಯ ಪರಮಾಪ್ತ ನಿಕೇತ್ ರಾಜ್ಗೆ ಘೋರ ಅಪಮಾನ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವ ನಿಕೇತ್ ಅಧಿಕಾರ ಬದಲಾಗಿದೆ ಅಂತ ಹೇಳಿ ಕೇಳಲ್ಪಟ್ಟೆ. ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರ ಪಟ್ಟಿ ಫೈನಲ್ ಮಾಡ್ತಾರೆ, ಪಟ್ಟಿಯನ್ನ ಹೈಕಮಾಂಡ್ ಗಮನಕ್ಕೆ ತರುತ್ತಾರೆ. ನಾನು ಅಧ್ಯಕ್ಷ ಇದ್ದಾಗಲೂ ಕೂಡ ಅದನ್ನೇ ಮಾಡಿದ್ದೆ. ನಾವು ಚರ್ಚೆ ಮಾಡಿಯೇ ಹೈಕಮಾಂಡ್ಗೆ ಸಲ್ಲಿಸ್ತಿದ್ವಿ. ಹೈಕಮಾಂಡ್ ಅನ್ನ ಕೇಳಿ ಪಟ್ಟಿ ಮಾಡ್ತಾ ಇರಲಿಲ್ಲ. ಪಟ್ಟಿ ಅಂತಿಮಗೊಳಿಸಿ ಅವರ ಗಮನಕ್ಕೆ ತರ್ತಾ ಇದ್ವು. ನಿಗಮ ಗೊಂದಲದ ಗೃಹ ಸಚಿವ ಪರಮೇಶ್ವರ್ ಅವರ ಮಾತು ಇದಾಗಿತ್ತು. ಎಸ್ ವೀಕ್ಷಕರೇ, ಪರಮೇಶ್ವರ್ ಅವರು ಮಾತನಾಡ್ತಾರೆ ಏನು ಅಂತಂದ್ರೆ, ನಿಕೇತ್ ರಾಜ್ ಅವರಿಗೆ 3 ದಿನಗಳ ಭಾಗ್ಯಕ್ಕಾಗಿ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿತ್ತು. ಬಿಎಂಟಿಸಿ ಅಧ್ಯಕ್ಷ ಸ್ಥಾನವನ್ನ 3 ದಿನದ ಭಾಗ್ಯಕ್ಕಾಗಿ ನಿಕೇತ್ ರಾಜ್ ಅವರಿಗೆ ಕೊಡಲಾಗಿತ್ತು. ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಮಾತನಾಡ್ತಾರೆ. ಏನಂತ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಹಿಂದೆ MLC ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು. ಈಗ ನಿಗಮ ಮಂಡಳಿದು ಕೂಡ ಪಟ್ಟಿ ಬದಲು ಬದಲಾಗಿದೆ. ಕೆಲವೊಂದು ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅನ್ಸಲ್ವ ಸರ್ ರಾಜ್ಯಕ್ಕೆ? ಆ ಥರ ಏನು, ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ. ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ. ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು CLP ನಾಯಕರು ಯಾರಿದ್ದರು, ಅವಾಗ ಸಿದ್ದರಾಮಯ್ಯನವರಿದ್ದರು, ಅದು ಚರ್ಚೆ ಮಾಡಿ ಅವರಿಗೆ ತಿಳಿಸ್ತಾ ಇದ್ದು. ಯಾರಿಗೆ? ನಮ್ಮ ಹೈಕಮಾಂಡ್ನವ್ರಿಗೆ. ನಾವೇನು ಅವರಿಗೆ ಪರ್ಮಿಷನ್ ತೊಗೊಂಡು ಅವ್ರಿಗೆ ಪಟ್ಟಿ ತೋರಿಸಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಏನು ಮಾಡ್ತಿದ್ದಿಲ್ಲ. ಆದರೆ ಅವ್ರಿಗೆ ಗಮನಕ್ಕಂತೂ ತರ್ತಾ ಇದ್ದು. ಸರ್, ಹಿಂದೆ MLC ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು. ಈಗ ನಿಗಮ ಮಂಡಳಿದು ಕೂಡ ಪಟ್ಟಿ ಬದಲು ಬದಲಾಗಿದೆ. ಕೆಲವೊಂದು ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅನ್ಸಲ್ವ ಸರ್ ರಾಜ್ಯಕ್ಕೆ? ಆ ಥರ ಏನು, ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ. ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ. ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು CLP ನಾಯಕರು ಯಾರಿದ್ದರು. ಎಸ್, ಮಾತನಾಡ್ತಾ ಇದ್ದಾರೆ ಏನು ಅಂತಂದರೆ, ನಾವೆಲ್ಲ ಅಧ್ಯಕ್ಷರಾಗಿದ್ವಿ. ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ ನಾವು ಮಾಡೋದೇನಾಗಿತ್ತು ಅಂತಂದರೆ, ನಾವು ಪಟ್ಟಿಗಳನ್ನು ರೆಡಿ ಮಾಡ್ಕೊಂಡು ಹೈಕಮಾಂಡ್ ಹತ್ರ ಹೋಗ್ತಾಯಿದ್ವಿ. ಹೈಕಮಾಂಡ್ ಪಟ್ಟಿ ರೆಡಿ ಮಾಡ್ಕೊಂಡು ಈ ಕಡೆ ಬರ್ತಾ ಇರಲಿಲ್ಲ. ಇದೇನೋ ಗೊತ್ತಾಯ್ತಾ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.